ಎಲ್ಲರಿಗೂ ನಮಸ್ಕಾರ. ನಮ್ಮ ದೈವ ದರ್ಶನ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸುತ್ತಾ, ಆಸ್ತಿಕ ಬಂಧುಗಳು, ಇವತ್ತು ಮತ್ತೊಂದು ಪುಣ್ಯಕ್ಷೇತ್ರ ತಮ್ಮೆಲ್ಲರಿಗೂ ದರ್ಶನ ಮಾಡ್ತಾಯಿದ್ದೀನಿ. ನೋಡಿ, ಪುಣ್ಯವಂತರಾಗಿರಿ. ಇದು ದೊಡ್ಡಬಳ್ಳಾಪುರದಲ್ಲಿ ಬರ್ತಕ್ಕಂಥ ತೂಬಿಗೆರೆ ಒಂದು ಹೋಬಳಿಲಿ ಬರ್ತಕ್ಕಂಥ ಗ್ರಾಮದಲ್ಲಿ ಬರ್ತಕ್ಕಂಥ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೇಳಿ, ಲಕ್ಷ್ಮೀ ಸಮೇತವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೇಳಿ ತೂಬಿಗೆರೆ ಊರು ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ಫಸ್ಟು ತೂಬಿಗೆರೆ ಎಲ್ಲಿ ಬರುತ್ತೆ ಅಂತ ಕೇಳಿಸ್ಕೊಳ್ಳಿ. ದೊಡ್ಡಬಳ್ಳಾಪುರಕ್ಕೆ ಹೋಗಿ ಘಾಟಿ ರಸ್ತೆ ಮುಖಾಂತರ ಹೋಗಬೇಕಾದ್ರೆ ಅಲ್ಲಿ ರಾಘವೇಂದ್ರ ಮಠದ ರಸ್ತೆ ಅಂತ ಸಿಗುತ್ತೆ. ರಾಘವೇಂದ್ರ ಮಠದ ರಸ್ತೆಯಿಂದ ಮುಂದಕ್ಕೆ ಬಂದಾಗಲೇ ತೂಬಿಗೆರೆ ಸಿಗುತ್ತೆ. ಈ ತೂಬಿಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಈ ಲಕ್ಷ್ಮೀ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೇಳಿ 1200 ವರ್ಷಗಳ ಹಳೆಯದಾದ ದೇವಸ್ಥಾನ, ಪುರಾತನ ಹೊಂದಿರೋ ದೇವಸ್ಥಾನ ಅಂತೇಳಿ ಇಲ್ಲಿನ ಅರ್ಚಕರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಧಾರ್ಮಿಕ ದತ್ತಿಗೆ ಇಲಾಖೆಗೆ ಸೇರಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಲಕ್ಷ್ಮೀ ಸಮೇತವಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನವನ್ನು ನೋಡಿ. ಇಲ್ಲಿ ಸ್ವಾಮಿ ಹಿಂದಿನ ಕಾಲದಲ್ಲಿ ಬಳಸ್ತಿರ್ತಕ್ಕಂಥ ರಥದ ಚಕ್ರಗಳು, ಸ್ವಾಮಿಗೆ ಹಿಂದಿನ ಕಾಲದಲ್ಲಿ ಕಲ್ಲಿನ ರಥ ಬಳಸ್ತಾ ಇದ್ರಂತೆ. ಆ ರಥದ ಚಕ್ರಗಳು ಇವತ್ತಿಗೂ ಸಹ ದೇವಸ್ಥಾನದ ಸುತ್ತಮುತ್ತ ಇದೆ ನೋಡಿ, ಅದನ್ನು ತೋರಿಸ್ತಾ ಇದ್ದಾರೆ. ತುಂಬ ಹಳೆ ಕಾಲದ ದೇವಸ್ಥಾನ. ಇತ್ತೀಚೆಗೆ ತಮಿಳುನಾಡಿನ ಶಿಲ್ಪಗಳಿಂದ ಇದನ್ನು ಗೋಪುರದ ಮೇಲೆ ಬಣ್ಣದ ಕೆತ್ತನೆಯನ್ನು ಮಾಡಿಸಿ ನವೀಕರಣವನ್ನು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ಇದು ಹಳೆಯ ಕಾಲದ ಚೋಳರ ಕಾಲದ ದೇವಸ್ಥಾನ ಅಂತೇಳಿ ಇಲ್ಲಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ, ಸನ್ನಿಧಾನ, ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ಪಾಸಿಟಿವ್ ಎನರ್ಜಿನ ಹೊಂದಿರತಕ್ಕಂಥ ಸನ್ನಿಧಾನ. ಅದರ ಒಂದು ಚಿತ್ರಣವನ್ನು ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದಾರೆ. ನೋಡಿ, ತಾವೆಲ್ಲರೂ ಸಹ ಬಿಡುವು ಮಾಡಿಕೊಂಡು ಸಂಸಾರ ಸಮೇತರಾಗಿ ಇಂಥ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ತೊಗೊಂಡ್ರೆ ನಿಮಗೂ ಸಹ ಒಳ್ಳೆಯದಾಗ್ತಕ್ಕಂಥದ್ದು. ನೋಡಿ, ಮುಂದೆ ಗರ್ಭಗುಡಿಯನ್ನು ತೋರಿಸ್ತಾರೆ. ದೇವಸ್ಥಾನ ಸುತ್ತಮುತ್ತ ವಾತಾವರಣವನ್ನು ತೋರಿಸ್ತಾ ಇದ್ದಾರೆ. ಪ್ರಶಾಂತವಾದ ವಾತಾವರಣ, ಒಂದು ನಿಷಿದ್ಧವಾಗಿರ್ತಕ್ಕಂಥ ವಾತಾವರಣದಲ್ಲಿ ಈ ಒಂದು ಸ್ವಾಮಿ ಸನ್ನಿಧಾನ ನೋಡಿದ್ದಾರೆ. ನೋಡಿ, ದೇವಸ್ಥಾನದ ಹಿಂಭಾಗದಲ್ಲಿ ಮುಖ್ಯ ಪ್ರಾಣ ದೇವರು, ವ್ಯಾಸತೀರ್ಥ ಮಹರ್ಷಿಗಳಿಂದ ರಚನೆಯಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರು, ಸುಮಾರು 10 ಅಡಿ ಎತ್ತರ ಇರ್ತಕ್ಕಂಥ ದೇವರಿದು. ಅಲ್ಲೇ ಬಂಡೆಕಲ್ಲಿನ ಮೇಲೆ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ವ್ಯಾಸತೀರ್ಥರಿಂದ ರಚನೆಯಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರು ಆಂಜನೇಯ ಸ್ವಾಮಿ ಹನುಮಂತನನ್ನು ಕ್ಲೀನ ತದೇಕ ಚಿತ್ರದಿಂದ ತೋರಿಸ್ತಾ ಇದ್ದಾರೆ. ನೋಡಿ, ಇದು 10 ಅಡಿ ಇದೆ ವಿಗ್ರಹ. ಇದು ಅತ್ಯಂತ ಭಕ್ತಿಪೂರ್ವಕವಾದಂಥ ಒಂದು ಲೈಕನ್ನು ನೀವೆಲ್ಲರೂ ಕೊಡಬೇಕಾಗತ್ತೆ. ಹನುಮಾನ್, ನಮ್ಮೆಲ್ಲರ ಕಲಿಯುಗದ ಸಂಜೀವಿನಿ ಮುತ್ತೆತ್ತರಾಯ ಆರಾಧ್ಯ ದೇವವಾಗಿರ್ತಕ್ಕಂಥ ಹನುಮಾನ್ ವಿಗ್ರಹವನ್ನು ದರ್ಶನ ಮಾಡಿಸ್ತಾ ಇದ್ದಾರೆ. ನೋಡಿ, ಪುನೀತರಾಗಿ. ಇದು ವ್ಯಾಸ ಮಹರ್ಷಿಗಳಿಂದ, ವ್ಯಾಸತೀರ್ಥರಿಂದ ರಚನೆಯಾಗಿರ್ತಕ್ಕಂಥ 732 ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಾಲಯಗಳಲ್ಲಿ ಇದು ಒಂದು. ಅತ್ಯಂತ ಪುರಾತನ ಪ್ರಸಿದ್ಧವಾದಂಥ ದೇವಸ್ಥಾನಗಳಲ್ಲೇ ಇಂಥ ಒಂದು ಶಿಲೆಯಲ್ಲಿರ್ತಕ್ಕಂಥ ನಾವು ಒಂದು ವಿಗ್ರಹಗಳನ್ನು ನೋಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಈಗ ಗರ್ಭಗುಡಿಯ ಮುಂದೆ ಗರುಡಗಂಬವನ್ನು ತೋರಿಸ್ತಾ ಇದ್ದಾರೆ. ಗರುಡಗಂಬ ನೋಡಿ, ಈಗ ಗರ್ಭಗುಡಿ ತೋರಿಸ್ತಾ ಇದ್ದಾರೆ. ಭೂಲಕ್ಷ್ಮಿ ಸಮೇತನಾಗಿ ಸ್ವಾಮಿ ಸ್ಥಿತನಾಗಿ ಹಿಂಗೆ ಸ್ಥಾಪಿತನಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಪ್ರಸನ್ನ ವೆಂಕಟರಮಣ ಸ್ವಾಮಿ. ಸುಮಾರು 3.5 ಅಡಿಯಿಂದ 4 ಅಡಿ ವಿಗ್ರಹ ಇರ್ತಕ್ಕಂಥದ್ದು. ತಮಿಳುನಾಡಿನಲ್ಲಿರ್ತಕ್ಕಂಥ ಇದು ಶಿಲೆ, ಕಪ್ಪು ಶಿಲೆ ಅಥವಾ ನಾವೇನಂತ ಕರಿತೀವಿ, ಆ ಶಿಲೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಸ್ವಾಮಿ ಸನ್ನಿಧಾನ 1200 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಚೋಳರ ಕಾಲದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಬೇಕು, ವ್ಯೂಸ್ ಮಾಡಬೇಕು ಅಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇಂಥ ಪುರಾಣ ಪ್ರಸಿದ್ಧ ಕ್ಷೇತ್ರಗಳನ್ನು ನಮ್ಮ ಚಾನಲಲ್ಲಿ ಹೆಚ್ಚು ಇನ್ನೂ ತೋರಿಸ್ತಾ ಹೋಗ್ತೇವೆ. ಶಕ್ತಿಶಾಲಿಯಾಗಿರ್ತಕ್ಕಂಥ ಕ್ಷೇತ್ರಗಳನ್ನೇ ನಾವು ತೋರಿಸೋದು. ಇಲ್ಲಿ ತಾಯಿ ಅಂದರೆ ತಾಯಿ ಲಕ್ಷ್ಮೀದೇವಿ, ಅಮ್ಮ ಲಕ್ಷ್ಮೀದೇವಿಯವರು ಇರ್ತಕ್ಕಂಥದ್ದು. ಜಗನ್ಮಾತೆ ಲಕ್ಷ್ಮೀ ಸನ್ನಿಧಾನ ಪಕ್ಕದಲ್ಲಿ ಅದರ ಚಿತ್ರಣ ಕೆತ್ತನೆ ಮಾಡಿದ್ದಾರೆ. ಇದು ಸುಂದರವಾಗಿರ್ತಕ್ಕಂಥದ್ದು, ಅತ್ಯಂತ ಮನೋಜ್ಞವಾಗಿ ಭಕ್ತಿಪೂರ್ವ. ಇದು ಉತ್ಸವ ಮೂರ್ತಿಗಳು, ಸ್ವಾಮಿಯ ಉತ್ಸವ ಮೂರ್ತಿ. ನೋಡಿ, ಭೂಲಕ್ಷ್ಮಿ ಮತ್ತು ಲಕ್ಷ್ಮೀ ಸಮೇತ, ಭೂಲಕ್ಷ್ಮಿ ಸಮೇತ, ವರಾಹ ತಾಯಿ ಸಮೇತ ವೆಂಕಟರಮಣ ಸ್ವಾಮಿಯ ಇದು ನಮಗೆ ಈ ಉತ್ಸವ ಮೂರ್ತಿ ಅಂತೇಳಿ ಕರಿತೀವಲ್ಲ, ಅದರ ಒಂದು ಮೂರ್ತಿಯನ್ನು ತೋರಿಸ್ತಾ ಇದ್ದಾರೆ. ಹಾಗೆ ನೋಡಿ, ದೇವಸ್ಥಾನದ ಪ್ರಾಂಗಣವನ್ನು ತೋರಿಸ್ತಾ ಇದ್ದಾರೆ. ಸುಂದರವಾಗಿರ್ತಕ್ಕಂಥ ಕೆತ್ತನೆ ಪ್ರಾಂಗಣ. ಇತ್ತೀಚೆಗೆ ಇದನ್ನು ನವೀಕರಣ ಮಾಡಿದ್ದಾರೆ ಅಷ್ಟೇ. ಮೂಲ ಸ್ಥಾನ ಹೆಂಗಿದೆಯೋ ಹಾಗೇ ಇದೆ, ಸುಮ್ಮನೆ ಅದರ ಸುತ್ತ ನವೀಕರಣ ಮಾಡಿದ್ದಾರೆ ಅಷ್ಟೇ. ಅದನ್ನು ಬಣ್ಣದ ಕೆಲಸ ಮಾಡಿದ್ದಾರೆ. ಪ್ರಾಂಗಣ ವಿಶೇಷವಾಗಿದೆ, ವಿಶಾಲವಾಗಿದೆ ಮತ್ತು ಸುಂದರವಾದ ಗಿಡ ಮರಗಳು, ಬನ್ನಿ ಮರ, ಬನ್ನಿ ಕ್ಷೇತ್ರ, ನಂತರ ನವಗ್ರಹಗಳು, ನಾಗರಕಲ್ಲು, ನವಗ್ರಹಗಳ ಕ್ಷೇತ್ರಗಳು, ದೇವಸ್ಥಾನ ಸುತ್ತುವರೆದ ಪ್ರಾಂಗಣ, ವಿಶೇಷವಾದ ಮುಂದುಗಡೆ ನವಗ್ರಹದ ಸನ್ನಿಧಾನವೂ ಇದೆ, ಗರುಡಗಂಬ. ಹೀಗೆ ಹಳೆಯ ಕಾಲದ ಒಂದು ದೇವಸ್ಥಾನ ಇದು. ಇದು ನಮಗೆ ಎಲ್ಲರಿಗೂ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ.
ತಾವೆಲ್ಲರೂ ಸಹ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಮಸ್ಕಾರಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ.